ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ಆ ಮೊಳಕೆ ಕಟ್ಟಿರೋ ಹುರುಳಿಕಾಳು ಪಲ್ಯ ಮಾಡೋಣ ಬನ್ನಿ. ಫಸ್ಟ್ ನೋಡಿ, ಹುರುಳಿಕಾಳು ಚೆನ್ನಾಗಿ ತೊಳೆದ್ಬಿಟ್ಟು ಆ ಹುರುಳಿಕಾಳನ್ನ ನೆನೆ ಹಾಕ್ಬೇಕಂಡ್ರಿ ಒಂದಿನ ಫುಲ್ಲು. ತಿರುಗ್ ದಿನ ಏನ್ ಮಾಡ್ತೀರಾ ಅಂದ್ರೆ ಅದು ಒಂದ್ ಬಟ್ಟೆಲಿ ಕಟ್ಟಿಡ್ಬೇಕಂಡ್ರಿ. ನೆಕ್ಸ್ಟ್ ಡೇನೆ ಮೊಳಕೆ ಈ ತರ ಬರುತ್ತೆ ಕಣ್ರಿ. ಇಲ್ಲಿ ನೋಡಿ, ನಾನು 2 ಈರುಳ್ಳಿ, 5-6 ಮೆಣಸಿಕಾಯಿ, 3 ಟೊಮೆಟೊನ ನಾನು ಮೊದಲೇ ಹೆಚ್ಚಿಟ್ಕೊಂಡಿದೀನಿ ಕಣ್ರಿ. ಆ ಒಗ್ಗರಣೆಗೆ ಎಣ್ಣೆ ಹಾಕೊಡೋಣ ಬನ್ನಿ. ನೋಡ್ರಿ, ಸಾಸಿವೆ ಹಾಕೊಳ್ಳಿ ಫಸ್ಟ್. ನೆಕ್ಸ್ಟ್ ಜೀರಿಗೆ ಹಾಕೊಳ್ಳಿ. ನೆಕ್ಸ್ಟ್ ಮೆಣಸಿಕಾಯಿ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳಿ ಒಗ್ಗರಣೆಗೆ. ಟೊಮೆಟೊ ಹಾಕೊಳ್ಳಿ. ನಂತರ ಮೊಳಕೆ ಕಟ್ಟಿರೋ ಹುರುಳಿ ಕಾಳನ್ನ ಅದ್ರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡ್ರಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕೊಳ್ಳಿ. 1 ಸ್ಪೂನು ಧನಿಯಾ ಪೌಡರ್ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1 ಸ್ಪೂನ್ ಉಪ್ಪು, ಒಂದ್ ಸ್ವಲ್ಪ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ ಈ ತರ. ಮತ್ತೆ ಈಗ ನಿಮ್ಗೆ ಪಲ್ಯ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರ್ ಕಡಿಮೆ ಹಾಕೊಳ್ರಿ. ಇಲ್ಲ ಸ್ವಲ್ಪ ರಸನಂಗೆ ಪಲ್ಯ ಮಾಡ್ಕೊಳ್ತೀನಿ ಅಂದ್ರೆ 1 ಲೋಟ ಫುಲ್ ನೀರ್ ಹಾಕೊಳ್ಳಿ. ಇಲ್ಲಿ ನಾನು ರಸದ ತರ ಮಾಡ್ಕೊಳ್ತಾ ಇದೀನಿ ಪಲ್ಯ, ಹಾಗಾಗಿ ಸ್ವಲ್ಪ 1 ಲೋಟ ಫುಲ್ ನೀರ್ ಹಾಕಿದೀನಿ. ಇದನ್ನ ಕುಕ್ಕರ್ ಮುಚ್ಚಳಿಕೆ ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡ್ರಿ, ಕುಕ್ಕರ್ 4 ಸಲ ಕೂಗಿಸ್ಕೊಳ್ರಿ, ಚೆನ್ನಾಗ್ ಬೆಂದಿರುತ್ತೆ. ಇಲ್ಲ ನೀವು 3 ಸಲ ಕೂಗಿಸ್ಕೊಳ್ತೀರಿ ಅಂದ್ರೆ 3 ಸಲ ಕೂಗಿಸ್ಕೊಳ್ಳಿ, ನಿಮ್ ಇಷ್ಟ. ಇಲ್ಲಿ ನೋಡಿ, ಪಲ್ಯ ಚೆನ್ನಾಗ್ ಬೆಂದಿದೆ. ಇದಕ್ಕೆ ನಾನು ಕೊಬ್ಬರಿ ಹಾಕೊಳ್ತಾ ಇದ್ದೀನಿ. ಹಸಿ ದಾರ ಹಾಕ್ರಿ, ಒಣ ಕೊಬ್ಬರಿನಾರ ಹಾಕ್ರಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ರಿ, ಪಲ್ಯ ರೆಡಿ ಆಗಿದೆ. ನಾನಿಲ್ಲಿ ರಸನಂಗೆ ಮಾಡ್ಕೊಂಡಿದ್ದೀನಿ ಕಣ್ರಿ, ಯಾಕಂದ್ರೆ ಸ್ವಲ್ಪ ರೈಸಿಗೂ ಬರುತ್ತೆ ಅಂತ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.